ಗೆಲ್ಸೋದೇ ನಮ್ ಗುರಿ ಅಂತ ಹೇಳಿ ರಮೇಶ್ ಜಾರಕಿಹೊಳಿ ಹೇಳ್ತಿದ್ದಾರೆ. ಇನ್ನು ವೈಯಕ್ತಿಕವಾಗಿ ಟೀಕೆ ಅಂತಂದ್ರೆ ಬಚ್ಚ ಅಂತ ಪದ ಬಳಸಿದ್ದಾರೆ. ಇನ್ನು ಇವತ್ತು ಯತ್ನಾಳ್ ಅವ್ರು ಇವತ್ತು ಮಾತಾಡಿದ್ದಾರೆ, ಯಡಿಯೂರಪ್ಪ ಅವರು ಜೈಲಿಗೆ ಕಳಿಸಿದ ಅವ್ರ ಮಗ, ಅಂತವ್ರು ನಾವು ನಾಯಕರು ಅಂತ ಒಪ್ಕೋಬೇಕಾ? ನಾನು ಇಂದು ಇವತ್ತು ನೇರವಾಗಿ ಮಾತಾಡ್ತಾ ಇದ್ದೀನಿ. ತುರ್ತಾಗಿ ಕರೆದ ಪತ್ರಿಕಾಗೋಷ್ಠಿಗೆ ಯತ್ನಾಳ್ರವರೇ, ಹಿಂದೆ ಬಿಜೆಪಿ ಬಿಟ್ಟೋಗಿದ್ ನೆನಪಾಯ್ತಾ? ಉಚ್ಚಾಟನೆ ಆಗ್ಲಿಲ್ವಾ? ಉಚ್ಚಾಟನೆ ಆಗಿ JDS ಪಾರ್ಟಿ ಸೇರ್ಕೊಂಡು ಯಾವ ರೀತಿ ಟಿಪ್ಪು ಅವತಾರ ತಳಿ ಎಲ್ಲ ಗುದ್ದಿದ್ದಾನೆ. ಯಡಿಯೂರಪ್ಪನ ಕಾಲಿಡಿ ಬಿಜೆಪಿ ಬಂದಿದೀಯಾ? ನಾವೆಲ್ಲ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಎಲ್ಲ ಜೊತೆ ಮಾತಾಡಿದ್ವಿ. ಒಂದ್ಸಾರಿ ಅಧಿವೇಶನದಲ್ಲಿ ಶೆಟ್ರು ಭಟ್ರು ಪಾರ್ಟಿ ಅಂತ ಹೇಳಿದ್ರು ಇವರು. ಮರ್ತ್ಬಿಟ್ಟಿದ್ದಾರೆ ಯತ್ನಾಳ್ ಅವರೇ. ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡಿ ಯಾವ ನೈತಿಕ ಹಕ್ಕಿದೆ? ಯಡಿಯೂರಪ್ಪನವರು ರೆಡಿಮೇಡ್ ಫುಡ್ ಅಲ್ಲ, ಹೋರಾಟದ ಮುಖಾಂತರ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಬೆಳೆಸಿದಂಥವರು. ನಮ್ಮ ರಾಷ್ಟ್ರೀಯ ನಾಯಕರ, ರಾಜ್ಯ ನಾಯಕರ, ರಾಷ್ಟ್ರೀಯ ನಾಯಕರ ಆಶೀರ್ವಾದ, ಅಟಲ್ಜಿ ಅದ್ವಾನಿಜಿಯವರ ಆಶೀರ್ವಾದ, ರಾಜ್ಯ ನಾಯಕರ ಸಹಕಾರದಿಂದ ಈ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ, ಮುಖಂಡರ ಸಹಕಾರದಿಂದ ಕಾಲಿಗೆ ಚಕ್ರವನ್ನು ಕಟ್ಟಿಕೊಂಡು ಪಕ್ಷವನ್ನು ಕಟ್ಟಿದ್ರು. ಸ್ವಾಮಿ, ಯಡಿಯೂರಪ್ಪನವ್ರ ಸೈಕಲ್ ಬೈಸ್ಕಲ್ನಲ್ಲಿ ಪ್ರವಾಸ ಮಾಡಿದ್ರು, ಸ್ಕೂಟರ್ನಲ್ಲಿ ಪ್ರವಾಸ ಮಾಡಿದ್ರು, ಕಾರ್ನಲ್ಲಿ ಬಸ್ಸಿನಲ್ಲಿ ಓಡಾಟ ಮಾಡಿದ್ರು, ಪಕ್ಷವನ್ನು ಕಟ್ಟಿದ್ದಾರೆ. ನೀನೆಲ್ಲಿದ್ದಪ್ಪ ಅವಾಗ? ಯಡಿಯೂರಪ್ಪನವ್ರ ರಾಜಕಾರಣಕ್ಕೆ ಬಂದ ಕಂಡುಬಿಟ್ಟಿದ್ದೆ ನೀನು. ಎಚ್ಚರಿಕೆಯಿಂದ ಮಾತಾಡಬೇಕು. ಇನ್ನು ಮುಂದೆ ಸಹಿಸಲ್ಲ. ಒಬ್ಬ ರಾಜ್ಯದ ಅಧ್ಯಕ್ಷರು ಮಾಡಿದ್ದು ಯಡಿಯೂರಪ್ಪ ಅಥವಾ ಈ ರಾಜ್ಯದ ಜನ ಅಲ್ಲ, ರಾಜ್ಯ ಭಾರತೀಯ ಜನತಾ ಪಾರ್ಟಿಯ ಮುಖಂಡರ ಸಂಘ ಪರಿವಾರದ ಅಭಿಪ್ರಾಯವನ್ನು ಸಂಗ್ರಹಿಸಿ 2023 ವಿಧಾನಸಭೆ ಚುನಾವಣೆಯಲ್ಲಿ ಹೀನಾಯವ ಸೋತಾಗ ಅಂದು ನಮ್ಮ ರಾಷ್ಟ್ರೀಯ ನಾಯಕರಿಗೆ ಕಣ್ಣಿಗೆ ಬಿದ್ದದ್ದು ವಿಜಯೇಂದ್ರ ಅವರು. ವಿಜಯೇಂದ್ರ ಪಕ್ಷವನ್ನು ಕಟ್ಟಿಲ್ವಾ? ಯುವ ಮೋರ್ಚಾ ಅಧ್ಯಕ್ಷರಾಗಿ, ರಾಜ್ಯದ ಉಪಾಧ್ಯಕ್ಷರಾಗಿ ಪ್ರವಾಸವನ್ನು ಮಾಡಿಲ್ಲ. ರಾಜ್ಯದ ಉದ್ದಗಲಕ್ಕೆ ನಡೆದಂತ ಉಪಚುನಾವಣೆಗಳಲ್ಲಿ ಅವರ ಸಾಮರ್ಥ್ಯವನ್ನು ತೋರಿಸಲಿಲ್ವಾ? ರಾಷ್ಟ್ರೀಯ ನಾಯಕರು ವಿಜಯೇಂದ್ರ ಒಬ್ಬ ಸಮರ್ಥ ಯುವಕ. ಇನ್ನೂ 30 ವರ್ಷ, ಇಲ್ಲಿಂದ 30 ವರ್ಷ ಯೋಚನೆ ಮಾಡಿ ಒಬ್ಬ ಯುವಕರಿಗೆ ಅಧ್ಯಕ್ಷ ಸ್ಥಾನ ಕೊಟ್ಟರೆ ಪಕ್ಷ ಬಲಿಷ್ಠ ಆಗುತ್ತೆ ಅಂತ ಹೇಳಿ ವಿಜೇಂದ್ರನ ಅಧ್ಯಕ್ಷರು ಮಾಡಿದ್ರು. ವಿಜೇಂದ್ರ ಅಧ್ಯಕ್ಷ ಆದ್ಮೇಲೆ ಮನೆ ಕೂತದಾರ? ಬೂತ್ ಅಧ್ಯಕ್ಷರು ಮನೆ ಬಾಗಿಲಿಗೆ ಹೋದ್ರು. ರಾಜ್ಯದ ಉದ್ದಗಲಕ್ಕೆ ಪ್ರವಾಸವನ್ನು ಮಾಡಿದ್ರು. ಲೋಕಸಭೆ ಅವರ ಸಾಮರ್ಥ್ಯ, ಎಲ್ಲರ ಸಹಕಾರ 17 ಲೋಕಸಭೆ ಗೆದ್ವಿ. ಇದು ವಿಜೇಂದ್ರ ಸಾಮರ್ಥ್ಯ ಅಲ್ಲವಾ? ಮೂಢ. ಇವತ್ತೇನಾದ್ರೂ ಸಿದ್ದರಾಮಯ್ಯನವರ ಮೇಲೆ ಮೂಢ ಹಗರಣ ಏನು ಬೆಳಕಿ ಬಂದಿದೆ, ಇದಕ್ಕೆ ಕಾರಣ ವಿಜೇಂದ್ರ ಅವರ ಪಾದಯಾತ್ರೆ. ಈ ಪಾದಯಾತ್ರೆ ಹಾಳು ಮಾಡ್ಬೇಕಂತೇಳಿ ಬೆಳಗಾಂನಲ್ಲಿ ವಾಲ್ಮೀಕಿ ನಿಗಮ ನೆಪದಲ್ಲಿ ಸಭೆ ಮಾಡಿ ಹಾಳು ಮಾಡಲಿಲ್ವಾ? ವಿಜೇಂದ್ರ ಅವರು ನೀವೇನು ಬೇಕಾದ್ರೂ ಮಾಡ್ರಿ.